ಇನ್ನೇನು ಕೆಲ ಹೊತ್ತಿನಲ್ಲೇ ಕಾರ್ಮಿಕ ಸಂಘಟನೆಯವರೆಲ್ಲರೂ ಕೂಡ ರಸ್ತೆಗೆ ಇಳಿತಾರೆ, ಪ್ರತಿಭಟನೆಯನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಈಗ ಕೆಲವು ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬೇರೆ ಬೇರೆ ಭಾಗಗಳದ್ದು. ಬೆಂಗಳೂರಿನ ಹೊರವಲಯದಲ್ಲಿ ಇರತಕ್ಕಂಥ ಆನೇಕಲ್, ಬಾಗಲಕೋಟೆ, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ ಮತ್ತು ಗದಗದ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಆನೇಕಲ್ನಲ್ಲಿ ಈಗಾಗಲೇ ಪ್ರತಿಭಟನೆ ಶುರುವಾಗಿದೆ, ಎಐಸಿಟಿಯು ಅವರಿಂದ ಪ್ರತಿಭಟನೆ ಶುರುವಾಗಿದೆ. ಆ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಇನ್ನು ಬಾಗಲಕೋಟೆನಲ್ಲಿ ಬಹಳ ವಿಶೇಷವಾದ ದೃಶ್ಯ ಇದು, ನಿಮ್ಗೆ ಯಾವತ್ತೂ ಈ ಅವಕಾಶ ಸಿಗಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಬಸ್ಗಳು ಒಂದೂ ಕೂಡ ಇಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕ್ರಿಕೆಟ್ ಆಡೋ ದೃಶ್ಯನ ಬಾಗಲಕೋಟೆ ನೋಡ್ತಾ ಇದ್ದೀರಾ. ಚಿತ್ರದುರ್ಗದಲ್ಲಿ ರೈತ ಮುಖಂಡರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇರೋ ದೃಶ್ಯವನ್ನ ನೋಡ್ತಾ ಇದ್ದೀರಾ. ದಾವಣಗೆರೆಯಲ್ಲಿ ಪಾಪ ಬಂಡವಾಳ ಹಾಕಿ ತರಕಾರಿ ಮಾರೋದಕ್ಕೆ ಗಾಡಿನಲ್ಲಿ ತರಕಾರಿ ತುಂಬಿಕೊಂಡಿದ್ರೂ ಕೂಡ ಜನಗಳು ಬರ್ತಾ ಇಲ್ಲ. ಬೆಳಗ್ಗೆ ಹೊತ್ತಿನ ವ್ಯಾಪಾರ ಸ್ವಲ್ಪ ಮಟ್ಟಿಗೆ ನಡೆದಿದೆ ಅಂತಂದ್ರೆ ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಧಾರವಾಡದಲ್ಲಿ ತಾವು ನೋಡ್ತಾ ಇದ್ದೀರಾ, ಧಾರವಾಡ, ಗುಲ್ಬರ್ಗ, ಕಲಬುರಗಿಯ ದೃಶ್ಯಗಳನ್ನ. ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕಾರ್ಮಿಕ ಸಂಘಟನೆಯವರು ಘೋಷಣೆ ನಂತರ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ऐसा कोणी क्लास था तो 80 जन, कोणी 2 जन है. 3 स्टार है, 1 स्टार है. ಕಲಬುರಗಿಯ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಾ. ಕಲಬುರಗಿನಲ್ಲಿ ಈಗಾಗಲೇ ಪ್ರತಿಭಟನೆ ತೀವ್ರತರವಾಗಿ ನಡೀತಾ ಇದೆ. ಅನೇಕ ಕಾರ್ಮಿಕ ಸಂಘಟನೆಯ ಸದಸ್ಯರೆಲ್ಲರೂ ಕೂಡ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಮುಖಾಂತರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ರಾಮನಗರ, ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ ಇಲ್ಲೆಲ್ಲ ನೀರಸ ಪ್ರತಿಕ್ರಿಯೆ ಕಂಡು ಬರ್ತಾ ಇದೆ. ಬಾಗಲಕೋಟೆ, ಬೀದರ್, ಕಲಬುರಗಿ, ಗದಗ, ಚಿಕ್ಕಬಳ್ಳಾಪುರದಲ್ಲಿ ಶಾಲೆಗಳಿಗೆ ರಜಾ. ಕೇರಳ, ಮಹಾರಾಷ್ಟ್ರ, ಒಡಿಶಾದಲ್ಲೂ ಕೂಡ ಒಳ್ಳೆಯ ಬೆಂಬಲ ಸಿಗ್ತಾ ಇದೆಯಂತೆ. ಬೃಹತ್ ಮುಂಬೈ ಸಾರಿಗೆ ಸಂಸ್ಥೆಯ 29,000 ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೇರಳದಲ್ಲಿ ರೈಲು ತಡೆದು ಕಾರ್ಮಿಕ ಸಂಘಟನೆಯವರು, ಕೇರಳದಲ್ಲಿ ಅಫ್ಕೋರ್ಸ್ ಅವ್ರದೇ ಸರ್ಕಾರದೇ ಜೋರಾಗಿ ನಡೆಯುತ್ತೆ. ಕೇರಳ, ಮಹಾರಾಷ್ಟ್ರ, ಒಡಿಶಾದಲ್ಲಿ ಕೂಡ ಬಂದ್ಗೆ ಒಳ್ಳೆಯ ಬೆಂಬಲ ಸಿಕ್ಕಿದೆ. ಬೃಹತ್ ಮುಂಬೈ ಸಾರಿಗೆ ಸಂಸ್ಥೆಯ 29,000 ನೌಕರರು ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ಕೇರಳದಲ್ಲಿ ರೈಲು ತಡೆದು ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಓಕೆ, ಕರ್ನಾಟಕ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಬೆಂಗಳೂರಿನ ಮತ್ತು ಕರ್ನಾಟಕದ ಸ್ಥಿತಿಗತಿಗಳನ್ನ ನೋಡ್ತಾ ಇದ್ದೀವಿ ನಾವೀಗ. ಕಲಬುರಗಿ, ಹುಬ್ಬಳ್ಳಿ, ಹಾವೇರಿ, ಕೋಲಾರ, ಕೊಪ್ಪಳ ಮತ್ತು ಕಾರವಾರದ ನೇರ ದೃಶ್ಯಗಳನ್ನು ಏಕಕಾಲದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಕಲಬುರಗಿಯಲ್ಲಿ ನಾನು ಈಗ ತಾನೇ ತೋರಿಸ್ತಾ ಇದ್ದೆ, ಕಾರ್ಮಿಕ ಸಂಘಟನೆಯವರು ಮುಷ್ಕರಕ್ಕೆ ಈಗಾಗಲೇ ಇಳಿದಿದ್ದಾರೆ, ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಕೂಡ ರಸ್ತೆ ತಡೆಯನ್ನು ನಡೆಸುವುದರ ಮುಖಾಂತರ ಕೆಲವು ಸಂಘಟನೆಯವರು ಕೇಂದ್ರ ಸರ್ಕಾರದ ಕೆಲವು ನೀತಿ ನಿಯಮಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾವೇರಿಯಲ್ಲಂತೂ ರಸ್ತೆ ಬಿಕೋ ಅಂತ ಇದೆ.
ಜನರೇ ಓಡಾಡ್ತಾ ಇಲ್ಲ. 9:30 ಆದರೂ ಕೂಡ ಜನರ ಓಡಾಟ ಇಲ್ಲ ಅಂತಂದರೆ ಅಲ್ಲಿ ಬಂದ್ಗೆ ಬೆಂಬಲ ಚೆನ್ನಾಗಿದೆ ಅಂತಲೇ ಅರ್ಥ. ಕೋಲಾರದಲ್ಲಿ ಕೂಡ ಕಾರ್ಮಿಕ ಸಂಘಟನೆಯವರು ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ಹಲವಾರು ಸಂಘಟನೆ AICTU, CITU ಹೀಗೆ ಹಲವಾರು ಸಂಘಟನೆಯವರು ಬಂದ್ಗೆ ಬಂದನ್ನು ಅವರೇ ಆಚರಣೆ ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ರಸ್ತೆಯ ಮಧ್ಯದಲ್ಲಿ ನಿಂತುಕೊಂಡು ಕೆಲವರು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಕಾರವಾರದಲ್ಲಿ ಮಾತ್ರ ಕೆಲವು ಪ್ರೈವೇಟ್ ಬಸ್ಗಳು ಓಡಾಡ್ತಾ ಇರ್ತಕ್ಕಂಥ ದೃಶ್ಯ. ಹೀಗಾಗಿ ಒಂದು ಆ್ಯಾವ್ರೇಜ್ ತಗೊಳ್ಳೋದಾದರೆ ಈ ಒಂದು ಮುಷ್ಕರಕ್ಕೆ ಬೆಂಬಲ ಜನಸ್ಪಂದನೆ ಹೆಚ್ಚಾಗಿದೆ ಅಂತಲೇ ಹೇಳಬಹುದು. ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ಬಂದ್ಗೆ ಬೆಂಬಲ ಸಿಕ್ಕಿದೆ. ಸೊ ಕರ್ನಾಟಕದಲ್ಲಿ ಕೂಡ ಒಂದು ರೀತಿಯಲ್ಲಿ ಇಲ್ಲಿಯ ತನಕ ಈ ಸಂದರ್ಭದ ತನಕ ಬಂದ್ನ ಬಿಸಿ ಒಂದು ರೀತಿ ಜೋರಾಗೇ ಇದೆ. ಬೆಂಗಳೂರು ಸೇರಿದಂತೆ ಬಂದ್ಗೆ ಬಿಸಿ ಜೋರಾಗೇ ಇದೆ. ಕೆಲವು ಕಡೆ ಮಾತ್ರ ನೀರಸ ಪ್ರತಿಕ್ರಿಯೆ ಅಂತಕ್ಕಂಥದ್ದು, ಪ್ರಮುಖವಾಗಿ ವಿಜಯಪುರ, ಮಂಡ್ಯ, ದಕ್ಷಿಣ ಕನ್ನಡದಲ್ಲಿ ಮಾತ್ರ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಬಟ್ ಮಂಡ್ಯದಲ್ಲಿ ಸ್ವಲ್ಪ ಜೋರಾಗಬೇಕಾಗಿತ್ತು, ಎಕ್ಸ್ಪೆಕ್ಟೆಡ್. ಬಟ್ ಯಾಕೋ ಮಂಡ್ಯದಲ್ಲಿ ಜನ ಪ್ರತಿಭಟನೆಯನ್ನು ಮಾಡ್ತಿಲ್ಲ. ಈಗ ನೀವು ನೋಡ್ತಾ ಇರತಕ್ಕಂಥ ದೃಶ್ಯ ಇದು ಆನೇಕಲ್ ದೃಶ್ಯ. ಬೆಂಗಳೂರು ಹೊರವಲಯದಲ್ಲಿ ಅನೇಕ ಕಾರ್ಮಿಕ ಸಂಘಟನೆಯವರು ಬಸ್ ಮುಂಭಾಗದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬಸ್ಸನ್ನು ತೆಗಿಬಾರ್ದು ಅಂತ ಆ ಬಸ್ ನೌಕರರನ್ನೂ ಕೂಡ ಪ್ರತಿಭಟನೆಗೆ ಬರುವಂತೆ ಆಹ್ವಾನ ಕೊಡ್ತಾ ಇದ್ದಾರೆ. ದೃಶ್ಯವನ್ನು ನೋಡ್ತಾ ಇದ್ದೀರಾ. ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯಗಳು ಇದು ಕೇರಳದ ದೃಶ್ಯಾವಳಿಗಳು. ರಸ್ತೆ ಮತ್ತು ರೈಲನ್ನು ತಡೆದು ಕೇರಳದಲ್ಲಿ ಕಾರ್ಮಿಕ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಾ. ಕೇರಳದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಕೇರಳದಲ್ಲಿ ಸ್ವಲ್ಪ ಜೋರಾಗಿ ನಡೆಯುತ್ತೆ ಪ್ರತಿಭಟನೆಗಳು, ಯಾಕೆಂದರೆ LDF ಗೌರ್ಮೆಂಟ್ ಇರೋದ್ರಿಂದ ಅಲ್ಲಿ ಒಂದು ರೀತಿ ಪರೋಕ್ಷವಾಗಿ ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾರೆ. ಹಾಗಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ರೈಲುಗಳನ್ನು ತಡೆಯುವ ಮುಖಾಂತರ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಸದ್ಯದ ಮಾಹಿತಿ. ಕೇವಲ ರೈಲು ಮಾತ್ರ ಅಲ್ಲ, ರಸ್ತೆಯನ್ನು ಕೂಡ ತಡೆದಿದ್ದಾರೆ. ಕೇರಳದಲ್ಲಿ ಬಂದ್ಗೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕೇರಳದಲ್ಲಿ ಬಂದ್ಗೆ ಸ್ವಲ್ಪ ಹೆಚ್ಚಿನ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಓಕೆ, ಇನ್ನು ದಾವಣಗೆರೆ ಮತ್ತು ಉಡುಪಿಯಲ್ಲಿ ಈಗಿನ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನನ್ನ ಕೊಲೀಗ್ಸ್ ಮಾಹಿತಿಯನ್ನು ಕೊಡ್ತಾರೆ, ನೋಡೋಣ ಬನ್ನಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದೇಶದಾದ್ಯಂತ ಕಾರ್ಮಿಕ ಸಂಘಟನೆಗಳು 2 ದಿನದ ಭಾರತ್ ಬಂದ್ಗೆ ನೀಡಿರುವಂಥದ್ದು ಅದರಲ್ಲೂ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಎಫೆಕ್ಟ್ ಆಗಿಲ್ಲ ಅಂತಂದು ಹೇಳ್ಬೋದಾಗಿದೆ. ನಾವು ಇವಾಗ ಜಿಲ್ಲಾಸ್ಪತ್ರೆ ಮುಂಭಾಗದಲ್ಲಿ ಇದ್ದೀವಿ. ಜಿಲ್ಲಾಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದಂತಹ ರೋಗಿಗಳಿರ್ಬೋದು ಮತ್ತೆ ಯಾರಿಗೂ ಸಹ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಬಸ್ ಸಂಚಾರ ಇರ್ಬೋದು ಮತ್ತೆ ಆಟೋ ಸಂಚಾರ ಇರ್ಬೋದು, ಯಾವುದಲ್ಲೂ ಸಹ ಮಿಥ್ಯ ಇಲ್ಲ. ಮತ್ತೆ ಯಥಾಸ್ಥಿತಿಯಾಗಿ ಜನಜೀವನ ಇರೋದ್ರಿಂದ ಬಂದ್ನ ಎಫೆಕ್ಟ್ ಬಹಳಷ್ಟು ತಟ್ಟಿಲ್ಲ ದಾವಣಗೆರೆಯಲ್ಲಿ ಅಂತಂದು ಹೇಳ್ಬೋದಾಗಿದೆ. ರೋಗಿಗಳು ಸಹ ಬಂದು ಚಿಕಿತ್ಸೆ ಪಡ್ಕೊಳ್ಳೋದಾಗಲಿ ಮತ್ತೆ ಡಾಕ್ಟ್ರು ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಇಲ್ಲ ಅಂತಂದು ಹೇಳ್ಬೋದಾಗಿದೆ. ಇಲ್ಲಿ ರೋಗಿ ಸಂಬಂಧಿಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಯಾವ ರೀತಿಯಾಗಿ ಇಲ್ಲಿನ ಪರಿಸ್ಥಿತಿ ಇದೆ ಅಂತಂದು. ಸರ್ ಹೇಳಿ, ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಇಲ್ಲಿ ಅಂತಂದು, ಏನಾದ್ರು ಬಂದ ಎಫೆಕ್ಟ್ ಏನಾದ್ರು ಇದೆಯಾ ಅಂತಂದು? ಇಲ್ಲಿ ಯಾವುದು ಬಂದ ಪರಿಸ್ಥಿತಿ ಯಾವುದು ಕಾಣ್ತಿಲ್ಲ. ಸಹಜವಾಗಿ ಡೈಲಿ ಬರ್ತಂಗೆ ಎಲ್ಲ ಪೇಷಂಟ್ಗಳು ಬರ್ತಾ ಇದ್ದಾರೆ, ಡಾಕ್ಟ್ರುಗಳು ನೋಡ್ತಿದ್ದಾರೆ, ಎಲ್ಲ ಕೆಲಸ ಕಾರ್ಯಗಳು ನಡೀತಿದ್ದಾವೆ. ಇಲ್ಲಿ ಆಸ್ಪತ್ರೆಗೆ ಏನಂತ ಯಾವುದು ಎಫೆಕ್ಟ್ ಕಾಣ್ತಾ ಇಲ್ಲ. ಬಂದಂತ ಅಂದ್ರೆ ಬಹಳಷ್ಟು ರೋಗಿಗಳಿಗಾಗಿರ್ಬೋದು ಮತ್ತೆ ಡಾಕ್ಟರ್ಗಳು ತೊಂದರೆ ಆಗುತ್ತೆ ಬರೋದಕ್ಕೂ ಹೋಗೋದಕ್ಕೂ. ಇಲ್ಲಿ ಏನಾದರೂ ತೊಂದರೆ ಏನಾದರೂ ಆಗ್ತಾ ಇದೆಯೇನೋ? ಈಗಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ವೆಹಿಕಲ್ಗಳಿದಾವೆ, ಬೈಕ್ಗಳಿದಾವೆ. ಆದಷ್ಟು ಬೈಕ್ಗಳು ತಗೊಂಡಾರ ಬರ್ತಾರೆ, ಆಮೇಲೆ ವೆಹಿಕಲ್ಗಳು ಮಾಡ್ಕೊಂಬರ್ತಾರೆ. ಇದುವರೆಗೂ ಆಂಬುಲೆನ್ಸ್ಗಳು ಯಾವ ಬಂದಿಲ್ಲ. ಇನ್ಮೇಲೆ ನೋಡ್ಬೇಕು, ಆಂಬುಲೆನ್ಸ್ಗಳು ಬಂದರೆ ಇರ್ತಾವೆ. ಆಂಬುಲೆನ್ಸ್ ಸೇವೆನೂ ಐತಿ, ಅದನ್ನು ನಿಂತಿಲ್ಲ, ಯಾವುದೂ ಸಮಸ್ಯೆ ಇಲ್ಲ. ಸರಿ, ಯಾವ ರೀತಿಯಾಗಿದೆ ಪರಿಸ್ಥಿತಿ? ಬಂದ ಎಫೆಕ್ಟ್ ಏನಾದ್ರು ಇದೆಯಾ ಆಸ್ಪತ್ರೆಗೆ ರೋಗಿಗಳಿಗೆ ಅಂತ? ಇಲ್ಲೇನು ಅಂಥದ್ದೇನು ಕಾಣಿಸ್ತಾ ಇಲ್ಲ, ಸಹಜವಾಗೇ ಇದೆ. ಬಂದಂತ ಅಂದರೆ ಭಾಳಷ್ಟು ಎಫೆಕ್ಟ್ ಇರುತ್ತೆ ರೋಗಿಗಳಿಗೆ ಅಂತ. ಹೊರಗಡೆ ಬರೋರಿಗೆ ಮಾತ್ರ ತೊಂದರೆ ಆಗುತ್ತೆ. ಏನು ಹಳ್ಳಿಗಳಿಂದ ಬರೋರು ಆ ಕಡೆ ಬಸ್ ಎಲ್ಲ ಬಂದಾಗಿರೋದ್ರಿಂದ ಅವ್ರಿಗೊಂದು ಸ್ವಲ್ಪ ತೊಂದರೆ ಆಗ್ಬೋದು. ಆಟೋ ಸೇವೆ ಇದ್ದರೆ ಅವ್ರಿಗೊಂದು ಸ್ವಲ್ಪ ಅನುಕೂಲ ಆಗ್ತೈತೆ, ಬರ್ತಾರೆ, ಅವರು ಬರ್ತಾರೆ. ಅಂದರೆ ಬಂದಂತಂದ್ರೆ ಆಟೋಗಳು 1 ಡಬಲ್ ತೊಗೊತಾ ಇರ್ತಾರೆ. ಇವಾಗ ಏನಾದ್ರು ಸ್ವಲ್ಪ ಬಿಸಿ ಮುಟ್ತೈತಿ ಬಡ ಜನಗಳಿಗೆ. ಇವತ್ತೊಂದು ಸ್ವಲ್ಪ, ಇವತ್ತು ನಾಳೆ ಮುಟ್ಟಿದ್ರು ಮುಟ್ಬೋದು. ಒಟ್ಟಾರೆಯಾಗಿ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಬಂದ ಎಫೆಕ್ಟ್ ಅಷ್ಟೊಂದು ಇಲ್ಲ. ಯಥಾಸ್ಥಿತಿಯಲ್ಲಾಗಿ ಆಟೋಗಳಾಗಿರ್ಬೋದು, ಬಸ್ ಸಂಚಾರ ನಡೀತಾ ಇರೋದ್ರಿಂದ ರೋಗಿಗಳಿಗಾಗಿರ್ಬೋದು ಮತ್ತು ಪ್ರಯಾಣಿಕರಿಗಾಗಿರ್ಬೋದು ಮತ್ತು ಜನಸಾಮಾನ್ಯರಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತಂದೇ ಹೇಳ್ಬೋದಾಗಿದೆ.
ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ. ಕಾರ್ಮಿಕ ಸಂಘಟನೆಗಳು ದೇಶಾದ್ಯಂತ ಕೊಟ್ಟಿರುವಂತಹ ಬಂದ್ ಕರೆಗೆ ಉಡುಪಿಯಲ್ಲೂ ಕೂಡ ಬಸ್ ಚಾಲಕರಿಂದ ಮತ್ತು ನಿರ್ವಾಹಕರಿಂದ ಬೆಂಬಲ ವ್ಯಕ್ತವಾಗಿರುವಂಥದ್ದು. ಅದರ ಜೊತೆಗೆ ಬೆಳ್ಳಂಬೆಳಗ್ಗೆ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಮಾತಿನ ಚಕಮಕಿ ಆಗಿದೆ. ಅದು ಎಡಪಕ್ಷಗಳಿಗೆ ಸೇರಿದಂತಹ ಕಾರ್ಮಿಕ ಸಂಘಟನೆಗಳು ಮತ್ತು ಬಸ್ ಚಾಲಕರು ನಿರ್ವಾಹಕರ ನಡುವೆ. ಈ ಚಕಮಕಿಗೆ ಕಾರಣ ಆಗಿರುವಂಥದ್ದು ಬಸ್ಗಳನ್ನು ನಾವು ಬಂದ್ ಮಾಡಿದ್ದೇವೆ, ಆದರೆ ಆಟೋದವರು ಡಬಲ್ ರೇಟ್ಗೆ ಬಾಡಿಗೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಯಾಕೆ ಅನ್ನುವಂಥ ಒಂದು ಆಕ್ಷೇಪವನ್ನು ಎತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಜನಗಳು ಕೂಡ ಸೇರಿರುವಂಥದ್ದು. ಇಲ್ಲಿನ ಬಸ್ ಚಾಲಕರ ಮತ್ತು ನಿರ್ವಾಹಕರ ಆಕ್ಷೇಪ ಏನು ಅಂತಂದರೆ ಆಟೋಗಳನ್ನು ಕೂಡ ಬಂದ್ ಮಾಡಿ ಅನ್ನುವಂಥದ್ದು. ಹಾಗಾಗಿ ಸರ್ವಿಸ್ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಸದ್ಯಕ್ಕೆ ಈ ಥರದ ಗುಂಪನ್ನು ಜನಗಳು ಸೇರಿರುವಂಥದ್ದು ಮತ್ತು ಕೆಲವು ಬಸ್ಗಳು ರೂಟ್ನಲ್ಲಿ ಬಂದಿರುವಂಥದ್ದು. ಹಾಗಾಗಿ ಆ ಬಸ್ಗಳನ್ನು ಕೂಡ ವಾಪಸ್ ಕಳಿಸಬೇಕು ಅಂತ ಹೇಳಿ ಜನಗಳು ಒಟ್ಟಾಗಿರುವಂಥದ್ದು. ಅದರ ಜೊತೆಗೆ ಕಾರ್ಮಿಕ ಸಂಘಟನೆಗಳನ್ನು ಇಲ್ಲಿನ ಬಸ್ನ ಚಾಲಕರು ನಿರ್ವಾಹಕರು ತರಾಟೆಗೆ ತಗೊಂಡಿದ್ದಾರೆ. ಯಾಕಂತಂದರೆ ನಮಗೂ ಕೂಡ ಬಾಡಿಗೆ ಮಾಡಲಿಕ್ಕೆ ಬಿಡುವಂಥದ್ದು. ಆ ಸ್ಥಳಕ್ಕೆ ಪೊಲೀಸರು ಆಗಮನ ಮಾಡಿ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿರುವಂಥದ್ದು. ನಿನ್ನೆ ಕೊಟ್ಟಂತಹ ಮಾಹಿತಿಯ ಪ್ರಕಾರ ಆಟೋ ರಿಕ್ಷಾಗಳು ಕೂಡ ಬಂದ್ ಆಗ್ತದೆ ಅಂತೇಳಿ ಹೇಳಲಾಗ್ತಾ ಇತ್ತು. ಆದರೆ ಬಿಜೆಪಿ ಬೆಂಬಲಿತ ಕೆಲವು ಆಟೋ ರಿಕ್ಷಾ ನಿಲ್ದಾಣಗಳಿವೆ, ಅಲ್ಲಿ ಅವರು ಬೆಳಗ್ಗೆಯಿಂದಲೂ ಕೂಡ ಬಾಡಿಗೆಯನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಬಸ್ನ ಚಾಲಕರು ಮತ್ತು ನಿರ್ವಾಹಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಇವತ್ತು ದಿನಪೂರ್ತಿ ಆಟೋಗಳು ಎಲ್ಲೂ ಕೂಡ ರಸ್ತೆಯಲ್ಲಿ ಕಾಣಿಸಬಾರದು, ಎಲ್ಲೆಲ್ಲ ಆಟೋಗಳು ಕಾಣ್ತದೆ ನಾವು ಅಡ್ಡ ಹಾಕ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿನ ಬಸ್ನ ಚಾಲಕರು ಮತ್ತು ನಿರ್ವಾಹಕರು ಕೊಟ್ಟಿರುವಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಉಡುಪಿಯ ಕಾರ್ಮಿಕ ಸಂಘಟನೆಗಳ ಮುಖಂಡರು ಬಾಲಕೃಷ್ಣ ಶೆಟ್ಟಿ ಇದ್ದಾರೆ. ಸರ್, ಒಂದು ಸಣ್ಣ ಮಾತಿನ ಚಕಮಕಿ ಆಗಿರುವಂಥದ್ದು, ಆಟೋಗಳಿಗೂ ನೀವು ಆಕ್ಷೇಪ ಮಾಡ್ತಾ ಇಲ್ಲ, ಬಸ್ನವರನ್ನು ಮಾತ್ರ ತಡಿತೀರಿ ಅಂತೇಳಿ. ಈಗ ಕಾರ್ಮಿಕರ ಪರವಾಗಿ ಇರಬೇಕಾದಂಥವರು ಇವತ್ತು ಕಾರ್ಮಿಕರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಾರ್ಮಿಕರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗ ಕಟ್ಟಡ ಕಾರ್ಮಿಕರಿಗೆ ಒಂದು ಕಲ್ಯಾಣ ಮಂಡಳಿ ರಚನೆ ಮಾಡಿ ಅವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಎಲ್ಲ ಸಿಗ್ತಾ ಇದೆ, ರಿಟೈರ್ ಆದ ನಂತರ ಪೆನ್ಷನ್ ಸಿಗ್ತದೆ. ಆದರೆ ಈಗ ರಿಕ್ಷಾದವರಿಗಾಗಲಿ ಬಸ್ಸಿನವರಿಗಾಗಲಿ ಇಂಥದ್ದೆಲ್ಲ ಸಿಗ್ತಾ ಇಲ್ಲ. ಇದನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದನ್ನು ನಾವು ಇವತ್ತು ಮುಷ್ಕರ ಯಶಸ್ವಿ ಮಾಡಬೇಕು ಅಂತೇಳಿ ಹೊರಟಿದ್ದೀವಿ. ಇದು ಕಾರ್ಮಿಕ ಸಂಘಟನೆಯ ಮುಖಂಡರ ಮಾತು. ಈಗಾಗಲೇ ನಾವು ದೇಶಾದ್ಯಂತ 2 ದಿವಸ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸಾಕಷ್ಟು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಮತ್ತೆ ಈ 2 ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತೆ ಪ್ರೊಟೆಸ್ಟ್ ಆಗದ ರೀತಿ, ಸಾರ್ವಜನಿಕರಿಗೆ ಸಮಸ್ಯೆ ಆಗದ ರೀತಿ ವರ್ತನೆಯನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.